ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ನಾಯಕತ್ವ ಅಂದರೆ ನಮಗೆಲ್ಲ ಗೊತ್ತಿದೆ. ಹೇಗೆ ಮುಂದಾಳತ್ವ ಹೇಗೆ ವಹಿಸ್ಕೋಬೇಕು, ಯಾವ ಕೆಲಸದಲ್ಲಿ ಏನು ಮಾಡಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಯಾವ ರೀತಿ ಏನೇನು ಗುಣಗಳಿರಬೇಕು ಅನ್ನೋದು ನೋಡ್ತಾ ಹೋಗೋಣ. ಯಥಾ ರಾಜ ತಥಾ ಪ್ರಜಾ, ಇದು ಒಂದು ಪ್ರಸಿದ್ಧ ನಾಣ್ಣುಡಿ. ಏನು ಹೇಳ್ತಾರೆ? ಯಥಾ ರಾಜ ತಥಾ ಪ್ರಜಾ ಎನ್ನುವುದು ಪ್ರಸಿದ್ಧ ನಾಣ್ಣುಡಿ. ರಾಜನ ನಡೆ ನುಡಿ ಆಚಾರ ವಿಚಾರಗಳು ಅವನ ಪ್ರಜೆಗಳ ಮೇಲೂ ನೇರ ಪರಿಣಾಮ ಬೀರುತ್ತದೆ. ಅದೇ ರೀತಿ ಸಂಘ ಸಂಸ್ಥೆಗಳು, ಕ್ರೀಡಾ ತಂಡಗಳೇ ಮೊದಲಾಗಿ ಅನೇಕ ರೀತಿಯ ಗುಂಪುಗಳ ಮುಂದಾಳತ್ವ ವಹಿಸುವವರ ನೇರ ಪರಿಣಾಮ ಅವರ ತಂಡದ ಮೇಲೆ ಇದ್ದೇ ಇರುತ್ತದೆ. ನೋಡಿ ಏನು ಹೇಳ್ತಾರೆ ಅಂದರೆ, ಯಾವುದೇ ನಾಯಕತ್ವ ಯಾರಾದರೂ ವಹಿಸ್ಕೊಳ್ತಾರೆ ಅಂದರೆ ಅವರ ನಡೆನುಡಿಗಳನ್ನು ಕೆಳ ಹಂತದವರು ಗುರುತಿಸ್ತಾ ಇರ್ತಾರೆ. ಇದು ನಿಜ ತಾನೇ? ಈಗ ಯಥಾ ರಾಜ ತಥಾ ಪ್ರಜಾ ಎನ್ನುವುದು ಏನು, ಈ ರಾಜ ಹೇಗಿರ್ತಾನೆ ಪ್ರಜೆಗಳು ಹಾಗೆ ಇರ್ತಾರೆ, ರಾಜ ಕರೆಕ್ಟಾಗಿರ್ತಾನೆ ಪ್ರಜೆಗಳು ಕರೆಕ್ಟಾಗಿರೋದು ಅನ್ನೋದನ್ನು ಪದವನ್ನು ಹೇಳ್ತಾನೆ. ರಾಜ ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ಮಾರ್ಗದಲ್ಲಿ ನಡ್ಕೊಂಡಾಗ, ಅವನು ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡು ನೀತಿ ನಿಯಮಗಳನ್ನು ರಾಜ್ಯವನ್ನು ಸುಭಿಕ್ಷವಾಗಿ ನಡೆಸ್ಕೊಂಡು ಹೋದಾಗ, ಅವನ ಗುಣಗಳನ್ನು ರೂಢಿಸ್ಕೊಂಡಾಗ ಅವನ ಗುಣಗಳನ್ನು ಪ್ರಜೆಗಳು ಕೂಡ ಪಾಲನೆ ಮಾಡ್ತಾರೆ. ಆದರೆ ಅವನು ಬೇರೆ ರೂಪದಲ್ಲಿ ಅಥವಾ ಪ್ರಜೆಗಳ ವಿರುದ್ಧವಾಗಿ ಏನಾದರೂ ನಡ್ಕೊಂಡಾಗ, ಅವನು ಏನಾದ್ರು ಪ್ರತೀಕಾರವಾಗಿ ತಗೋಬೇಕು ಅಂತ ಏನಾದ್ರು ಮಾಡಿದಾಗ ಏನಾಗುತ್ತೆ, ಪ್ರಜೆಗಳಲ್ಲೂ ಕೂಡ ಅದೇ ಭಾವನೆ ಇರ್ತದೆ, ನಮ್ಮ ರಾಜ ಈ ಥರ ಮಾಡ್ತಿದ್ರೆ ನೋಡಿ ಹೆಂಗೆ ಹೇಳ್ತಾರೆ ಅಂತ. ಆಯಿತಾ? ಯಾವುದೇ ರಾಜ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಕ್ರೀಡಾ ತಂಡಗಳಿಗೆ ಅವ್ರ ನಾಯಕರಿರ್ತಾರಲ್ಲ, ಕ್ರೀಡಾ ತಂಡಗಳಿಗೆ ಅದೆಲ್ಲದರ ಮೇಲೆ ಏನಾಗುತ್ತೆ, ನೇರ ಪರಿಣಾಮ ಬೀರುತ್ತದೆ, ತಂಡದ ಮೇಲೆ ಪರಿಣಾಮ ಇದ್ದೇ ಇರುತ್ತದೆ ಅಂತ ಹೇಳ್ತಾರೆ. ಯಾವುದೇ ಕ್ರೀಡಾಕೂಟದ ತಂಡದ ಮ್ಯಾನೇಜರು ಅಥವಾ ಲೀಡರು ಯಾರಿರ್ತಾರೆ, ಅವ್ರು ಯಾರದೇ ಮೇಲಾದರೂ ಕೂಡ ಅವರ ಪರಿಣಾಮ ಅದರ ಮೇಲೆ ಬೇರೆ ಬೀರ್ತದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ನೇತಾರರಾದವರು ಅಂದರೆ ಯಾರು ಮುಂದಾಳತ್ವ ವಹಿಸ್ಕೊಳ್ತಾರೆ, ತಮ್ಮೆಲ್ಲ ನಡವಳಿಕೆಗಳ ಬಗ್ಗೆ ಅಪಾರ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾರು ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ ಅವರೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋ ಮಾತನ್ನು ಎಚ್ಚರಿಕೆಯಿಂದ ಹೇಳ್ತಿದ್ದಾನೆ. ಏನು, ಒಂದು ತಂಡದ ಮೇಲೆ ನಾಯಕರಾಗಬೇಕಾದದ್ದು ಸಹಜ. ಒಂದು ತಂಡದ ಮೇಲೆ ನಾಯಕನಿರಬೇಕಾದದ್ದು ಸಹಜ. ಒಂದು ತಂಡ ಅಂದಮೇಲೆ ನಾಯಕನಿರಲೇಬೇಕಲ್ವ, ಯಾರೋ ಒಬ್ಬರು ನಾಯಕ ಮಾಡ್ಕೊಳ್ಳೇಬೇಕಲ್ವ. ಆದರೆ ಎಂಥವರು ನಾಯಕರಾಗಲು ಯೋಗ್ಯರು? ಇತರರ ಮೇಲೆ ತಮ್ಮ ಪ್ರಭಾವವನ್ನು ಬೀರುವ ಕಲೆ ಕರಗತವಾಗಿ ಬಂದಿದ್ದರೂ ಹುಟ್ಟಿನಿಂದಲೇ ಯಾರೂ ನಾಯಕರಾಗಿ ಬಿಡುವುದಿಲ್ಲ. ಏನು ಹೇಳಿದ್ರೆ, ಇತರರ ಮೇಲೆ ತಮ್ಮ ಪ್ರಭಾವವನ್ನು ಬೀರುವ ಕಲೆ ರಕ್ತಗತವಾಗಿ ಬಂದಿದ್ದರು ಹುಟ್ಟಿನಿಂದಲೇ ಯಾರೂ ನಾಯಕರಾಗಿ ಬಿಡೋದಿಲ್ಲ. ಅವ್ರು ಯಾರು ಹುಟ್ಟಿನಿಂದಲೇ ಯಾರೂ ಕೂಡ ನಾಯಕರಾಗಿ ಬರೋದಿಲ್ಲ ಅಂತ ಹೇಳ್ತಾನೆ. ರಕ್ತಗತವಾಗಿ ಬಂದಿದ್ದರೂ ಹುಟ್ಟಿನಿಂದಲೇ ಯಾರೂ ನಾಯಕರಾಗಿ ಬಿಡೋದಿಲ್ಲ. ಸತತ ಪರಿಶ್ರಮ, ಪ್ರಯತ್ನ, ಛಲ, ನಾಯಕನ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬ ಹಂಬಲ ಇವುಗಳಿಂದ ಸಾಮಾನ್ಯ ಮನುಷ್ಯರು ನಾಯಕನಾಗಲು ಸಾಧ್ಯ. ಅಂದರೆ ಯಾರು ನಾಯಕನಾಗಲು ಹುಟ್ಟಿನಿಂದಲೇ ಯಾರೂ ಕೂಡ ನಾಯಕನಾಗಿ ಬಂದಿರಲ್ಲ. ಹುಟ್ಟಿದ ನಂತರ ಅದು ರೂಢಿಸ್ಕೊಳ್ಬೇಕಾದ್ರೆ ಏನೇನಿರಬೇಕು, ಸತತ ಪರಿಶ್ರಮ ಇರಬೇಕು ಅಂತ ಹೇಳ್ತಾನೆ, ಪ್ರಯತ್ನ ಇರಬೇಕು ಅಂತ ಹೇಳ್ತಾನೆ, ಛಲ ಇರಬೇಕು ಅಂತ ಹೇಳ್ತಾನೆ. ನಾಯಕನ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬ ಅವನಲ್ಲಿ ಹಂಬಲ ಇರಬೇಕು. ನಾನು ನಾಯಕನಾಗಬೇಕಪ್ಪ, ನಾನು ಲೀಡ್ರ್ ಆಗಬೇಕು ಅನ್ನೋ ಒಂದು ಹಂಬಲ ಅವನಲ್ಲಿ ಇದ್ದಾಗ ಇವುಗಳಿಂದ ಸಾಮಾನ್ಯ ಮನುಷ್ಯರಾಗಲು ನಾಯಕನಾಗಲು ಸಾಧ್ಯ ಅಂತ ಹೇಳ್ತಾರೆ. ಸಾಮಾನ್ಯರು ಕೂಡ ನಾಯಕನಾಗಲು ಸಾಧ್ಯ ಅಂತ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಇರಬೇಕಾದ ಮೊದಲ ಹೆಜ್ಜೆ ಎಂದರೆ ವಿಶ್ವದ ಮಹಾನಾಯಕರುಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವುದು. ಅಂದರೆ ಮಹಾನಾಯಕರುಗಳ ಜೀವನ ಚರಿತ್ರೆಯನ್ನು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿ ನೋಡಿ ಅಂತ ಹೇಳ್ತಾನೆ. ಇವರುಗಳ ಜೀವನದಲ್ಲಿ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು, ವಿಚಿತ್ರ ಸನ್ನಿವೇಶಗಳನ್ನು ಎದುರಿಸಿ ಅವುಗಳ ಅನುಭವ ಆಧಾರದ ಮೇಲೆ ನಾನಾ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಿರುತ್ತಾರೆ. ಗೊತ್ತಲ್ಲ, ಎಂತೆಂಥ ನಾಯಕರು ಇತಿಹಾಸ ಪುಟಗಳನ್ನು ತಗೊಂಡಾಗ ಅವರು ಎಂಥ ಸಮಸ್ಯೆಗಳು ಬಂದು ವಿಚಿತ್ರ ಸಮಸ್ಯೆಗಳು ಬಂದರೂ ಕೂಡ ಅವರು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಅದಕ್ಕೇ ನಾಯಕರ ಜೀವನ ಚರಿತ್ರೆಯನ್ನು ಓದಿ ಅಂತ ಹೇಳ್ತಾನೆ. ನಾಯಕರ ಜೀವನ ಚರಿತ್ರೆನ ಓದಿ ಅಧ್ಯಯನ ಮಾಡಿಅವರು ಎಂತೆಂಥ ಸಮಸ್ಯೆಗಳನ್ನು ಎದುರಿಸಿರ್ತಾರೆ, ಎಂಥ ಸಮಸ್ಯೆಗಳು ಬಗೆಹರಿಸಿರ್ತಾರೆ ಅನ್ನೋದನ್ನು ಮುಗಿಯ ಮುಖಾಂತರ ಹೇಳ್ತಾ ಇದ್ದಾನೆ. ಎದುರಿಸಿ ಅವರು ಅನುಭವ ಮತ್ತು ಆಧಾರದ ಮೇಲೆ ನಾನಾ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಿರುತ್ತಾರೆ. ನಮ್ಮ ಜೀವನದಲ್ಲೂ ಅಂಥ ಸಂದರ್ಭಗಳೇ ಒದಗಿ ಬಂದಾಗ
ಅವರ ಅನುಭವಗಳೇ ದಾರಿದೀಪಗಳಾಗುತ್ತವೆ. ಅಂದರೆ ನಮ್ಮ ಕಷ್ಟ ಜೀವನದಲ್ಲಿ ಅಂಥ ಸಮಸ್ಯೆಗಳೇ ಬಂದಾಗ ಏನಾಗುತ್ತೆ, ನಾವು ಕೂಡ ಅದು ಅವರ ಹಿರಿಯರದ ಒಂದು ಅನುಭವ, ಒಂದು ಏನು ಸಮಸ್ಯೆಗಳ ಬಗೆಹರಿಸಿರ್ತಾರೆ ಅದರ ಆಧಾರದ ಮೇಲೆ ನಾವು ಕೂಡ ಅದನ್ನು ಬಗೆಹರಿಸ್ಬೋದು, ದಾರಿದೀಪ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಂತೂ ಪುರಾಣ ಕಥೆಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ಇಂಥ ನಾಯಕರುಗಳ ಕಥೆಗಳು ಹೇರಳವಾಗಿ ದೊರಕುತ್ತವೆ. ಇತ್ತೀಚಿನ ದಶಕಗಳಲ್ಲಂತೂ ಸುಭಾಷ್ ಚಂದ್ರ ಬೋಸ್, ನೆಹರು, ಗಾಂಧಿ, ಸ್ವಾಮಿ ವಿವೇಕಾನಂದರಂಥ ಅನೇಕ ನಾಯಕರುಗಳ ಉಜ್ವಲ ನಿದರ್ಶನಗಳು ನಮಗೆ ದೊರಕುತ್ತವೆ. ಈ ಎಲ್ಲ ಮಾರ್ಗದರ್ಶಿಗಳ ಜೀವನದಲ್ಲೂ ಅವರನ್ನು ಸ್ಥಿತಿಗೇರಿಸಲು ಕಾರಣವಾಗಿದೆ. ಅವ್ರನ್ನ ಉನ್ನತ ಮಟ್ಟಕ್ಕೆ ಅವ್ರು ಏನು ಮಾಡಿದರೆ, ಕಷ್ಟಪಟ್ಟಿದ್ದಾರೆ, ಎಲ್ಲ ಮಾರ್ಗದರ್ಶಿಗಳ ಜೀವನ ಅವರು ಏನು ಅವ್ರು ಏನಾಗಿದೆ, ಸ್ಥಿತಿಗೇರಿಸಲು ಕಾರಣವಾಗಿದೆ, ಅವರು ಬೆಳೆಯಲು ಕಾರಣ ಆಗಿದೆ. ಕೆಲವು ಪ್ರಮುಖ ಅಂಶಗಳು ಕಂಡುಬರುತ್ತವೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಚರ್ಚಿಸಲಾಗಿದೆ. ನಾಯಕನಾದವನು ತನ್ನ ಗುಂಪಿನ ಇತರರಿಗಿಂತ ಹೆಚ್ಚು ತಿಳಿದವನಾಗಿರಬೇಕಾಗುತ್ತದೆ. ನೋಡಿ, ನಾಯಕರಾದವರು ಏನಾಗುತ್ತೆ, ಅವರು ಕೆಳಗಡೆ ಇರ್ತಾರೆ, ಅವರಿಗಿಂತ ಸ್ವಲ್ಪ ಹೆಚ್ಚು ವಿಷಯಗಳನ್ನು ತಿಳ್ಕೊಬೇಕಾಗಿರುತ್ತೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಯಾರು ನಾಯಕನಾಗಿರ್ತಾನೆ ಹೆಚ್ಚಿನ ವಿಷಯವನ್ನು ತಿಳ್ಕೊಬೇಕಾಗಿರ್ತದೆ ಅನ್ನೋದನ್ನು ಹೇಳ್ತಾರೆ. ಅನುಮಾನ ಪರಿಹಾರಕ್ಕಾಗಿ ವಿಷಯಗಳನ್ನು ಅರಿಯುವುದಕ್ಕಾಗಿ ಸದಸ್ಯರು ತಮ್ಮ ಮುಖ್ಯಸ್ಥನ ಬಳಿ ಬರುವುದು ಸಹಜ. ಅಂದರೆ ಏನೇ ಸಮಸ್ಯೆ ಬಂದರೂ ನಾಯಕನ ಹತ್ರ ತಾನೇ ತೊಗೊಂಡೋಗೋದು. ಈಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ತೊಗೊಂಡೋಗ್ತೀವಿ, HM ಹತ್ರನ, ಪ್ರಿನ್ಸಿಪಾಲ್ ಹತ್ರನ ತೊಗೊಂಡೋಗ್ತೀವಿ. ಹಾಗೆ ಕ್ಯಾಪ್ಟನ್ಲಾಗಲಿ, ಈಗ ಲೀಡರು ಒಂದು ಯಾವುದೇ ತಂಡದಲ್ಲಿ ವಾಲಿಬಾಲ್ ಆಗಲಿ, ಫುಟ್ಬಾಲ್ ಆಗಲಿ, ಯಾವುದೇ ತಂಡದಲ್ಲಿ ಏನೋ ಸಮಸ್ಯೆ ಬಂದರೆ ಯಾರ ಹತ್ರ ತೊಗೊಂಡೋಗ್ತಾರೆ, ಒಬ್ಬ ನಾಯಕನ ಹತ್ರ ತೊಗೊಂಡೋಗ್ತಾನೆ. ಆ ಥರ ನಾಯಕನಾದವನು ಸ್ವಲ್ಪ ಎಲ್ಲ ವಿಷಯಗಳನ್ನು, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿರಬೇಕು ಅಂತಕ್ಕಂಥ ವಿಷಯಗಳನ್ನು ನೇರವಾಗಿ ಹೇಳ್ತಾಯಿದ್ದೇನೆ. ಹಾಗೆ ತಿಳಿಸಿರಬೇಕಾಗುತ್ತೆ. ಅವ್ರು ಏನೇ ಅನುಮಾನ ತೊಗೊಬಂದ್ರು ಇವನೇನು ಮಾಡುತ್ತೆ, ಪರಿಹಾರವನ್ನು ಪರಿಹಾರವನ್ನು ನೀಡಬೇಕಾಗುತ್ತೆ. ಅದಕ್ಕೆ ಅವನ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ವಿಷಯವನ್ನು ಹೇಳ್ತಾ ಇದ್ದಾರೆ. ತಮ್ಮ ಮುಖ್ಯಸ್ಥನ ಬಳಿ ಬರೋದು ಸಹಜ. ಆಗ ಅವನ ಅನುಮಾನವನ್ನು ಪರಿಹರಿಸಿ ತೃಪ್ತಿಕರವಾದ ಉತ್ತರ, ಸಮಾಧಾನಗಳನ್ನು ಹೇಳಿ ಕಳಿಸಬೇಕಾಗುತ್ತದೆ. ಅವನ ಹತ್ರ ಬಂದಾಗ ಏನಾಗುತ್ತೆ, ಒಂದು ಸಮಾಧಾನ, ಕೊಡ್ತಕ್ಕಂಥ ಉತ್ತರ ಏನಿರಬೇಕು, ಅನುಮಾನ ಪರಿಹರಿಸಬೇಕು. ಅವ್ರಿಗೆ ಏನು ಸಮಸ್ಯೆ ತಂದಿರ್ತಾರೆ ಅನುಮಾನ ಪರಿಹರಿಸಿ ಕಳಿಸ್ಬೇಕು, ಮತ್ತು ಅವರಿಗೆ ತೃಪ್ತಿಕರವಾಗಿರಬೇಕು ಅನ್ನೋದನ್ನು ಹೇಳ್ತಾನೆ. ತೃಪ್ತಿಕರವಾದ ಉತ್ತರ, ಸಮಾಧಾನಗಳನ್ನು ಹೇಳಿ ಕಳಿಸಬೇಕಾಗುತ್ತೆ. ಇದಕ್ಕಾಗಿ ದಿನನಿತ್ಯ ಏನು ಮಾಡಬೇಕಾಗುತ್ತೆ, ಕೆಲವು ಗಂಟೆಗಳ ಕಾಲವಾದರೂ ಪತ್ರಿಕೆಗಳ, ಗ್ರಂಥಗಳ ಅಧ್ಯಯನ ಅತ್ಯಗತ್ಯ ಅಂತ ಹೇಳ್ತೀನಿ. ಏನು ಹೇಳ್ತೇನೆ, ನಾಯಕರಾದವ್ರು ಏನು ಮಾಡಬೇಕಾಗುತ್ತೆ ಅಂದರೆ, ಪ್ರತಿನಿತ್ಯ ಹಿಂಗೆ ಬಂದಂಥ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ, ಎದುರಿಸಬೇಕು ಅಂದಾಗ ಅದಕ್ಕೇನು ಮಾಡ್ತಾರೆ, ಬುದ್ಧಿವಂತರಾಗಬೇಕು ಅನ್ನೋದು ಸಹಜ. ಆದರೆ ಅಂತ ಮಾಡಬೇಕು ಅಂದರೆ ಏನಾಗಬೇಕಾಗುತ್ತೆ, ಇದಕ್ಕಾಗಿ ದಿನನಿತ್ಯ ಕೆಲವು ಗಂಟೆಗಳ ಕಾಲವಾದರೂ, ಸ್ವಲ್ಪ ಅರ್ಧ ಗಂಟೆನ 1 ಗಂಟೆ, ನಿಮಗೆ ಎಷ್ಟು ಸಮಯ ಸಿಗುತ್ತೆ, ಕೆಲವು ಗಂಟೆಗಳಾದರೂ ಪತ್ರಿಕೆಗಳ, ಗ್ರಂಥಗಳ ಅಧ್ಯಯನ ಅತ್ಯಗತ್ಯ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ಈ ವಿಚಾರವನ್ನು ಹೇಳ್ತಾ, ನಾಯಕತ್ವದ ಒಂದು ಲಕ್ಷಣಗಳನ್ನು, ಈ ವಿಷಯವನ್ನು ಇಲ್ಲಿಗೆ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಇನ್ನೂ ಮುಂದುವರೆದ ಭಾಗ ಹೇಳ್ತೀನಿ ತಮಗೆ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಂದ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.